ರೆಸಾರ್ಟ್ನ ಓನರ್ ಮತ್ತು ಮ್ಯಾನೇಜರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಉಚ್ಚಿಲ ರೆಸಾರ್ಟ್ನಲ್ಲಿ ಮುಳುಗಿ ಮೂವರು ಯುವತಿಯರು ಸಾವನ್ನಪ್ಪಿರುವಂತಹ ಪ್ರಕರಣ ಏನಿದೆ. ಮೈಸೂರಿಗೆ ಮೂವರು ಮೃತದೇಹಗಳನ್ನು ತಲುಪಿಸಲಾಗಿದೆ. ಮೈಸೂರಿನ ಕುರುಬರಹಳ್ಳಿ ನಿಶಿತಾ, ರಾಮಾನುಜ ರಸ್ತೆಯ ಪಾರ್ವತಿ, ವಿಜಯನಗರದ ಕೀರ್ತನ ಪೋಷಕರ ಆಕ್ರಂದನೆ ಈಗ ಮುಗಿಲು ಮುಟ್ಟಿದೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಿನ್ನೆ ನಡೆದಂತಹ ಮರಣೋತ್ತರ ಪರೀಕ್ಷೆ. ಈಗಾಗಲೇ ರೆಸಾರ್ಟ್ ಓನರ್ ಮತ್ತು ಮ್ಯಾನೇಜರ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಮರಣೋತ್ತರ ಪರೀಕ್ಷೆಯ ನಂತರ ಈಗ ಮೃತದೇಹಗಳನ್ನು ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಹಾಗಾಗಿ ಮೈಸೂರಿನ ಕುರುಬರಹಳ್ಳಿಯ ನಿಶ್ಚಿತ ಮತ್ತು ರಾಮಾನುಜ ರಸ್ತೆಯ ಪಾರ್ವತಿ ಮತ್ತು ವಿಜಯನಗರದ ಕೀರ್ತನ ಈಗ ಅವರ ಪೋಷಕರೆಲ್ಲ ಅವ್ರ ಮೃತದೇಹಗಳನ್ನು ತಗೊಂಡು ಹೋಗಿದ್ದಾರೆ. ಅವರ ಮನೆ ಮುಂದೆ ಮೃತದೇಹಗಳಿದೆ. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಈಗ ಇವತ್ತಿರೋದಾಗೋಗ್ಬಿಟ್ಟಿದೆ. ಕೆಲವು ಸುಪರ್ದಿಯಲ್ಲಿರಬೇಕಾಗತ್ತೆ. ನನಗೇನೋ ಇಚ್ಛೆ, ನನಗಿಷ್ಟ, ನನಗೆ ಹೆಂಗೋ ಬರುತ್ತೆ ಅಂಥೇಳಿ ನೀರಿನ ಜೊತೆಗೆ ಆಟ ಆಡೋಕ್ಕೆ ಹೋಗಬೇಕು. ಯಾವತ್ತೂ ಆಡಬಾರ್ದು. ಬೆಂಕಿಯ ಜೊತೆಗೆ ನೀರಿನ ಜೊತೆಗೆ ಬಹಳ ಹುಚ್ಚಾಟವನ್ನು ಮಾಡಬಾರ್ದು. ಸ್ಪೆಷಲಿ ನೀರಿನ ಜೊತೆಗೆ ಬಹಳ ಆಟ ಆಡ್ತಾರೆ. ಅದರ ಪರಿಣಾಮಗಳನ್ನು ಹಲವು ಕುಟುಂಬಗಳು ಎದುರಿಸಿವೆ. ಅವರ ಮಕ್ಕಳನ್ನು ಕಳ್ಕೊಂಡಿರುವಂಥ ಪರಿಣಾಮಗಳಿದೆ. ಎಲ್ಲೋ ಹೋಗ್ತಾರೆ, ಯಾವುದೋ ಕ್ವಾರಿಗೆ ಹೋಗ್ತಾರೆ, ಅಲ್ಲಿ ಈಜಕ್ಕೆ ಹೋಗ್ತಾರೆ, ಯಾವುದೋ ನದಿಗೆ ಹೋಗ್ತಾರೆ, ಕೆರೆಗೆ ಹೋಗ್ತಾರೆ, ಹಳ್ಳಕ್ಕೆ ಇಳಿತಾರೆ, ಏನೇನೋ ಹುಚ್ಚಾಟಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಹುಡುಕೋಕ್ಕೆ ಅಂತ ಮತ್ತಿನ್ಯಾರೋ ಹೋಗಬೇಕು. ಇಲ್ಲೂ ಹಾಗೆ ಆಗಿತ್ತು. ಸ್ವಿಮ್ಮಿಂಗ್ ಫೂಲಲ್ಲಿ ಈಜಾಡ್ತಾ ಇದ್ದಾರೆ. ಒಂದು ಕಡೆಗೆ ಈಜಾಡ್ಬೋದು, ಆಳ ಎಷ್ಟಿದೆ ಏನು ಅಂತೇಳಿ. ಈಜಕ್ಕೆ ಬರೆದಿದ್ರೆ ಇನ್ನೊಂದು ಇದಕ್ಕೆ ಹೋಗಬೇಕು. ಆ ಕಡೆಗೆ ಆಳದಲ್ಲಿರುವಂಥ ಜಾಗಕ್ಕೆ ಒಂದು ಯುವತಿ ಹೋಗ್ತಾಳೆ. ಅವಳು ಮುಳುಗ್ತಾ ಇದ್ದಾಳೆ ಅಂದ ತಕ್ಷಣ ಅವಳನ್ನು ರಕ್ಷಣೆ ಮಾಡೋಕ್ಕೆ ಇನ್ನೊಬ್ಬ ಯುವತಿ ಹೋಗ್ತಾಳೆ. ಅವಳು ಮುಳುಗಕ್ಕೆ ಶುರು ಮಾಡ್ತಾಳೆ. ಅವಳು ಇಬ್ಬರನ್ನೂ ಕೂಡ ರಕ್ಷಣೆ ಮಾಡೋಕ್ಕೆ ಮತ್ತೊಬ್ಬ ಯುವತಿ ಹೋಗ್ತಾಳೆ. 3 ಜನ ಅಲ್ಲಿ ಸಾವನ್ನಪ್ತಾರೆ. ಅಲ್ಲಿಯವರೆಗೂ ರೆಸಾರ್ಟ್ನವ್ರು ಏನು ಮಾಡ್ತಾಯಿದ್ರು ಅನ್ನೋದು ಪ್ರಶ್ನೆ. ಅದಕ್ಕೋಸ್ಕರನೇ ಈಗ ಅವ್ರ ಮೇಲೆ ಕೇಸ್ ಹಾಕಿ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮಸ್ಟ್ ಆ್ಯಂಡ್ ಶುಡ್ ಅವರಿಗೆ ಆ ರೀತಿಯಾಗಿ ಜವಾಬ್ದಾರಿ ಕೊಡಬೇಕು. ಆಮೇಲೆ ನಿಯಮಗಳ ಪ್ರಕಾರ ರೆಸಾರ್ಟ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ಬರು ಇರ್ತಾರೆ. ಯಾವುದೇ ಗೆಸ್ಟು ನಿಮ್ಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಈ ಟೈಮಲ್ಲಿ ಇಳಿದಿದ್ದಾರೆ ಅಂತಂದಾಗ ಅದನ್ನಲ್ಲಿ ಆ ಸುಪರ್ದಿಯಲ್ಲಿ ಇರಬೇಕಾಗತ್ತೆ. ಅವ್ರ ಪಾಡಿಗೆ ಅವ್ರನ್ನ ಬಿಡಬಾರ್ದಲ್ಲಿ. ನನ್ನ ಸಹೋದ್ಯೋಗಿ ಈಗ ಮೈಸೂರಿನ ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಭಾಳ ಸಂಕಟ ಆಗತ್ತೆ ರೀ. ಕುಟುಂಬ ಬೆಳೆದು ನಿಂತಿರುವಂತಹ ಮನೆ ಮಕ್ಕಳು ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹವನ್ನು ನೋಡ್ಕೊಂಡು ಕೂತ್ಕೊಳ್ಬೇಕನ್ನೋ ಸಂಕಟನೇ ಒಂದು ರೀತಿಯಾಗಿ. ಹೇಗಿದೆ ಸದ್ಯಕ್ಕೆ ಮನೆಯ ಪರಿಸ್ಥಿತಿಯಲ್ಲಿ, ಹೇಗಿದೆ ಆ ಕುಟುಂಬದ ಆಕ್ರಂದನ ಅಂತ? ಅರುಣ್, 3 ಮನೆಗಳಲ್ಲೂ ಕೂಡ ಶೋಕ ಸಾಗರ ಮುಗಿಲು ಮುಟ್ಟಿದೆ. ಅರುಣ್, ತಾವಾಗ್ಲೇ ಹೇಳ್ತಾ ಇದ್ರಿ, ಬೆಂಕಿಯ ಜೊತೆಗೆ ನೀರಿನ ಜೊತೆ ಆಟ ಆಡಬಾರ್ದು. ಅದು ಬಹಳ ಹಿಂದಿನಿಂದ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿರುವಂತಹ ಮಾತು. ಬಹಳಷ್ಟು ಮಕ್ಕಳು ಇದನ್ನ ಅರ್ಥನೆ ಮಾಡ್ಕೊಳ್ಳೋದಿಲ್ಲ. ಪರಿಣಾಮವಾಗಿ ಇವತ್ತು ಹೆತ್ತವರ ಕಣ್ಣೀರು ನೋಡಕ್ ಆಗ್ತಾ ಇಲ್ಲ. ಈ 3 ಮನೆಗಳಲ್ಲೂ ಕೂಡ ಎಲ್ಲ ಬೆಳೆದು ನಿಂತ ಮಕ್ಕಳು. ಇನ್ನೊಂದು ವರ್ಷ ಆಗಿದ್ರೆ 3 ಮಕ್ಕಳ ಇಂಜಿನಿಯರಿಂಗ್ ಮುಗಿತಾ ಇತ್ತು. ಭವಿಷ್ಯದ ಸುಂದರ ಭವಿಷ್ಯವನ್ನ ಕಾಣುವಂತ ಪರಿಸ್ಥಿತಿ. ಅದು ಯಾರು ಊಹಿಸ್ಕೊಳಕ್ ಆಗದೇ ಇರೋ ರೀತಿ ಇರುತ್ತೆ. ಯಾಕಂದ್ರೆ ಕಣ್ಮುಂದೆ ಬೆಳೆದು ನಿಂತ ಮಕ್ಕಳು, ಭವಿಷ್ಯ ಕಾಣಬೇಕಾದಂತಹ ಮಕ್ಕಳು ಈ ರೀತಿಯಾಗಿ ಅಕಾಲಿಕವಾಗಿ ಸಾವನ್ನಪ್ಪುವಂತಹ ಘಟನೆಗಳೇನಿದೆ. 3 ಮನೆಗಳ ಪರಿಸ್ಥಿತಿ ಯಾವುದು ವಿಭಿನ್ನ ಆಗೇ ಇಲ್ಲ ಅರುಣ್. ಎಲ್ಲಾ ಮನೆಗಳಲ್ಲೂ ದುಃಖದ ಕೋಡಿನೇ ಹರಿತಾ ಇದೆ. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಗಳು ಇವತ್ತು 3 ಮನೆಗಳಲ್ಲಿದೆ. ನಿನ್ನೆ ಮಧ್ಯಾಹ್ನದಿಂದ 10 ತಂದೆ ತಾಯಿಯ ಕಣ್ಣೀರು ಕೂಡ ಬತ್ತು ಹೋಗುವಂತಹ ಪರಿಸ್ಥಿತಿಗಳು ಬಂದು ನಿಂತಿದೆ. ಯಾಕೆಂದ್ರೆ 20-21 ವಯಸ್ಸಿನ 3 ಕೂಡ ಅದೇ ವಯಸ್ಸಿನವರು. ಆಕ್ರಂದನ ಅಂತೂ ಪದಗಳೇ ಇಲ್ಲ ಅರುಣ್. ನಿಜ. ಧನ್ಯವಾದಗಳು KP ನಾಗರಾಜ್. ಒಂದು ರೀತಿ ಸಂಕಟ ಇಡೀ ಕುಟುಂಬಕ್ಕೆ ಜೀವನ ಪರ್ಯಂತ ಇರುತ್ತೆ. ಇನ್ಯಾವುದೋ ಮಕ್ಕಳ ಮದುವೆಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಮಗಳಿದ್ರೆ ಅವಳು ಮದುವೆ ಆಗ್ತಿತ್ತು ನೋಡಿ. ಇನ್ಯಾವುದೋ ನಾಮಕರಣಕ್ಕೆ ಹೋದಾಗ ನನ್ನ ಮಗಳಿದ್ದು ಮದುವೆ ಆಗಿದ್ದಿದ್ರೆ ಒಂದು ಮಗು ತಾಯಿ ಆಗಿರ್ತಾ ಇದ್ಲು. ಇಂಥವು ಅನೇಕ ರೀತಿಯಾಗಿ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. ಅದು ಜೀವನ ಪರ್ಯಂತ ಕೊರಗು ಕಾಡುತ್ತೆ ತಂದೆ ತಾಯಿಗೆ.